ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಕುಡಿಯೋಕೆ ಚಂದ ಗೋಲಿ ಸೋಡಾ, ಆಕಾಶದಲ್ಲಿ ಇರುತ್ತೆ ಬಿಳಿ ಮೋಡ, ಇನ್ಸ್ಟಾಗ್ರಾಮ್ ಅಲ್ಲಿ ನಿವೇದಿತಾ ಗೌಡ, ಇಲ್ಲಿವರೆಗೂ ಟ್ಯಾಲೆಂಟ್ ತೋರಿಸಿದ್ದು ತೋಡ, ಆದ್ರೆ ಇವಾಗ ತೋರಿಸ್ತಿರೋದನ್ನ ನೋಡ ನೋಡ. ಅರೆ ಯಾಕವ, ಯಾಕೆ ಏನಾಯ್ತು? ಇಷ್ಟು ದಿನ ಚೆನ್ನಾಗೇ ಇದ್ದೆ, ಸೆಟ್ರ ಜೊತೆ ಮದುವೆ ಆಗಿ ಸೆಟ್ ಆಗಿಲ್ಲ ಅನ್ಬಿಟ್ಟು ಡಿವೋರ್ಸ್ ಕೊಟ್ಬಿಟ್ಟು ಮ್ಯಾಟ್ರು ಕ್ಲೋಸ್ ಮಾಡಿ ಕೂಲ್ ಆಗಿನೇ ಇದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೂಲ್ ಆಗಿದ್ದವಳು ಹಿಂಗೆ ಹಾಟ್ ಆಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಪೋಸ್ ಕೊಡ್ತಿರೋದು ಯಾಕೆ? ಅದ್ರಲ್ಲೂ ಬಂದ್ಮೇಲೆ ಶೆಟ್ರದು ಕಾಟನ್ ಕ್ಯಾಂಡಿ, ನೀನ್ ಹಾಕ್ತಿರೋ ಬಟ್ಟೆಲೆಲ್ಲ ಕಾಣಿಸ್ತಿವೆ ಮಂಡಿ, ಇಷ್ಟು ತುಂಡು ತುಂಡಾಗಿ ಹಾಕ್ತಿದ್ಯಲ್ಲ ಬಟ್ಟೆನ, ಆಗಲ್ವಾ ನಿನಗ್ ತಂಡಿ? ಹಿಂಗೆ ನೀನ್ ಆಡ್ತಿದ್ರೆ ನೀನೇ ತೋಡ್ಕೋತೀಯ ನಿನ್ನ ವಿನಾಶದ ಗುಂಡಿ. ಏನೋ ಪ್ರೀತಿಯ ರುಚಿಯನ್ನು ಇಂದು ನಾ ತಿಳಿದೆನು. ಅಕ್ಕ ತಗಿ, ಇವಾಗ ನೀನು ಪ್ರೀತಿಯ ರುಚಿ ತಿಳ್ಕೊಂಡ? ಹಂಗಾದ್ರೆ ಡಿವೋರ್ಸ್ ಆಗೋಕ್ಕೂ ಮುಂಚೆ ಚಂದನ್ ಶೆಟ್ಟಿ ಜೊತೆ ಲವ್ ಮಾಡಿ ಮದುವೆ ಆದಾಗ ಯಾವ ರುಚಿ ತಿಳ್ಕೊಂಡಿದ್ದವ ತಾಯಿ? ಓಹೋ, ಮೇ ಬಿ ರುಚಿನೇ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಡಿವೋರ್ಸ್ ಆಗಿರೋದು ಅಲ್ವಾ? ಪ್ರೀತಿ ರುಚಿ ಗುರು, ಪ್ರೀತಿ ರುಚಿ ನಾನು ಹೇಳ್ತಿರೋದು. ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲೆ? ಅಯ್ಯಯ್ಯೋ, ಏನ್ ಗುರು ಇದು? ಗೊಂಬೆ ಅಂತ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿ ಗೋಸುಂಬೆ ತರ ಆಡ್ತಾ ಬಿದ್ದವಳೆ. ಅಂದ್ರೆ ಗೋಸುಂಬೆ ಆದ್ರ ಮೈ ಬಣ್ಣನ ಹೇಗೆ ಪದೇ ಪದೇ ಚೇಂಜ್ ಮಾಡುತ್ತೋ ಹಾಗೆ ಈ ನಿವೇದಿತಾ ಅಕ್ಕ ಬಟ್ಟೆಗಳನ್ನ ಚೇಂಜ್ ಮಾಡ್ತಾವಳೆ ಅಂತ. ಆದ್ರೆ ಗೋಸುಂಬೆಗೂ ನಿವೇದಿತಾ ಅಕ್ಕಂಗೂ ಇರೋ ಒಂದ್ ವ್ಯತ್ಯಾಸ ಏನ್ ಗೊತ್ತಾ? ಗೋಸುಂಬೆ ಚಡ್ಡಿ ಹಾಕಳಲ್ಲ, ನಿವೇದಿತಾ ಹಾಕತಾಳೆ ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ನಾನು ಯಾಕೆ ನಿವೇದಿತಾ ಮೇಡಮ್ ನ ಗೋಸುಂಬೆ ಅಂದೆ ಅಂದ್ರೆ, ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು, 30 days 200 outfits still nothing to wear. ಏನೋ 30 ದಿನಕ್ಕೆ 200 ಬಟ್ಟೆ ಖಾಲಿನಾ? ಅಂದ್ರೆ ದಿನಕ್ಕೆ ಎಷ್ಟು ಬಟ್ಟೆ ಚೇಂಜ್ ಮಾಡ್ತಿದ್ದಕ್ಕ ನೀನು? 30 ಡಿವೈಡೆಡ್ ಬೈ 200 ಅಂದ್ರೆ ಹೆಚ್ಚು ಕಮ್ಮಿ ದಿನಕ್ಕೆ 6.5 ಜೊತೆನಾ? ಅಯ್ಯೋ, ಏನೇ ಇದು? ನನ್ನ ಮಗಂದು ನಿಜವಾದ ಗೋಸುಂಬೆನೂ ಸಹ ಇಷ್ಟು ಸಲ ಬಣ್ಣ ಬದಲಾಯಿಸಲ್ಲ ಅನ್ಸುತ್ತೆ. ನಿವೇದಿತಾ ಅಷ್ಟೊಂದು ಬಟ್ಟೆ ಬದಲಾಯಿಸವಳೆ. ಎಂತ ಒಳ್ಳೆ ಅವಳು ಬಾಳ ಹಾಳಾಗೋಗ. ಅದಂಗಿರ್ಲಿ, ಇವಳು ಆ 200 ಜೊತೆ ಬಟ್ಟೆನ ಅಲ್ಲೇ ತಕೊಂಡಿದ್ದ, ಇಲ್ಲ ಇಲ್ಲಿಂದ ತಕೊಂಡೋಗಿದ್ದ? ಇಲ್ಲಿಂದ ತಕೊಂಡೋಗಿರೋಕ್ ಚಾನ್ಸ್ ಇಲ್ಲ ಬಿಡಿ, ಅಷ್ಟೆಲ್ಲ ಬಟ್ಟೆನ ಏರ್ಪೋರ್ಟ್ ಅಲ್ಲಿ ಬಿಟ್ಟಿರಲ್ಲ. ಗುಡ್ ಕ್ವಶನ್. ಸಿಕೆ ಒಳ್ಳೆ ದಡ್ಡನ್ ತರ ಮಾತಾಡ್ತೀಯಲ್ಲ. ಆ 200 ಔಟ್ಫಿಟ್ ಗಳನ್ನ ಇಲ್ಲಿಂದ ತಕೊಂಡೋಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಹೌದಾ, ಅದೆಂಗಲ್ಲ ಕೊಂಗ, ಆ 200 ಔಟ್ಫಿಟ್ ಗಳನ್ನ ಇಲ್ಲಿಂದಾನೇ ತಕೊಂಡೋಗಿರೋದು ಅಂತ ನಿಂಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು. ಇಲ್ಲ ದಡ್ಡ ಸಿಕೆ, ನಮ್ ನಿವಿ ಹಾಕಿರೋ ಬಟ್ಟೆಗಳನ್ನ ಸರಿಯಾಗಿ ನೋಡು, ಎಲ್ಲ ಚಿಕ್ಕ ಚಿಕ್ಕದಾಗಿ ಒಳ್ಳೆ ಗೊಣ್ಣೆ ವರ್ಷ ಖರ್ಚಿ ಫಸ್ಟ್ ಆಗ್ಲಾವೆ. ಆಮೇಲೆ ಎಲ್ಲ ಟ್ರಾನ್ಸ್ಪರೆಂಟು. ಹಂಗಿದ್ಮೇಲೆ ಒಂದೇ ಸುಟ್ ಕೇಸಲ್ಲಿ 200 ಬಟ್ಟೆ ಏನೋ 300 ಬಟ್ಟೆನೂ ಸಹ ಹಾಕೊಂಡು ಹೋಗ್ಬೋದಕ್ಕಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಲಾ ಮುದೇವಿ. ಓಹೋ, ಇದು ಮ್ಯಾಟ್ರೋ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅನ್ನೋದನ್ನ ನಿವೇದಿತಾ ಸೀರಿಯಸ್ ಆಗಿ ತಕೊಂಡು ತುಂಡು ತುಂಡಾಗಿನೇ ಬಟ್ಟೆ ಹಾಕ್ತಾವಳೆ ಅನ್ಸುತ್ತೆ. ಆದ್ರೆ ಇವಳು ಹಾಕ್ತಿರೋ ತುಂಡು ತುಂಡಾದ ಬಟ್ಟೆ ಮಾನ ಮುಚ್ಚೋ ತರ ಇಲ್ಲ, ಬೇಕು ಬೇಕು ಅಂತಾನೆ ತನ್ನೆರಡು ದೊಡ್ಡ ಮನಸ್ಸುಗಳನ್ನ ತೋರ್ಸೋಕೆ ಬಿಚ್ಚೋ ತರ ಇದೆ. ಮಕ್ಕಕ್ಕೆ ವಾ, ಏನ್ ಗುರು ಇದು? ತಕೊಂಡೋಗಿದ್ 200 ಔಟ್ಫಿಟ್ ಖಾಲಿ ಆಗವೆ ಅನ್ಬಿಟ್ಟು ಇನ್ನರ್ ವೇರ್ ಹಾಕೊಂಡೆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಟ್ಟವಳೆ. ತಪ್ಪು, ಸ್ಯಾನೆ ತಪ್ಪು. ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ತಕೋಬಹುದು, ಬಟ್ಟೆ ತಗೊಳಕ್ ದುಡ್ಡಿಲ್ಲ ಅಂದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಮೈ ಮೇಲೆ ಬಟ್ಟೆ ಹಾಕೊಳ್ದೇನೆ ಮಾನ ಮರ್ಯಾದೆ ಕಳ್ಕೊಂಡ್ರೆ ಪುನಃ ಸಂಪಾದನೆ ಮಾಡಕ್ಕಾಗುತ್ತೇನಪ್ಪ? ಇಲ್ಲ ಗುರು, ಏನ್ ಗುರು, ಬೇರೆಯವರೆಲ್ಲ ಈ ತರ ವಿಡಿಯೋ ಮಾಡಿದಾಗ ರೋಸ್ಟ್ ಮಾಡ್ತಾ ಚೆನ್ನಾಗಿ ಹಳ್ಳಿ ಸ್ಟೈಲಲ್ಲಿ ಬೈತೀಯ, ಆದ್ರೆ ನಿವೇದಿತಾ ವಿಡಿಯೋಗೆ ಬರೀ ಟ್ಯಾಪೆ ಹಾಕೋ ತರ ಮಾತಾಡ್ತಿದ್ಯಲ್ಲ ಅಂತ ಒಂದಷ್ಟು ಜನ ನಿಮ್ಮಲ್ಲಿ ಬಂದು ಕಮೆಂಟ್ ಹಾಕ್ಬೋದು. ನಾನು ಏನ್ ಬೈಯೋದು ಸೊಮೆ, ನಾನು ಏನು ಬೈಯೋದೇ ಬೇಕಾಗಿಲ್ಲ. ಆ ಮಟ್ಟಕ್ಕೆ 10 ವರ್ಷವಾದ್ರೂ ಖಾಲಿ ಆಗದೆ ಇರೋಷ್ಟನ್ನ ಆಲ್ರೆಡಿ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಅವಳಿಗೆ ಕಮೆಂಟ್ ಅಲ್ಲಿ ಕಲಾತ್ಮಕವಾಗಿ ಬೈದ್ಬಿಟ್ಟವ್ರೆ. A few moments later. ನಿವೇದಿತಾ, ಎಂಥ ಕಮೆಂಟ್ಸ್ ಗಳು ಬರ್ತಿವೆ ನೋಡು, ಒಂದೊಂದು ಮುತ್ತು ಕಡೆ. ತಪಾಸ್ ಮಾಡಿ ಪಡಿಬೇಕು ಇಂಥ ಕಮೆಂಟ್ ಗಳನ್ನ. ನೋಡಿದ್ರಲ್ಲ ಎಂತೆಂತ ಅತ್ಯದ್ಭುತವಾದ ಕಮೆಂಟ್ಗಳು ಅಂತ. ಇವಳಿಗೆ ಬೈದಿರೋ ಹಾಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಬೈದಿದ್ರೆ ಇಷ್ಟೊತ್ತಿಗೆ ಕಮೆಂಟ್ ಆಫ್ ಮಾಡ್ಕೊಬಿಡ್ತಿದ್ರು. ಜನ ಇಷ್ಟೆಲ್ಲ ತರಾವರಿಯಾಗಿ ಉಗಿದ್ರು ತಲೆ ಕೆಡಿಸ್ಕೊಳ್ದೆ ಕಮೆಂಟ್ ಆಫ್ ಮಾಡ್ದೇನೆ ಅಕ್ಕ ಆರಾಮಾಗಿ ಅವಳೆ ಅಂದ್ರೆ, ಒಂದು ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ, ಇನ್ನೊಂದು ಈ ತರ ಎಲ್ಲ ಕಮೆಂಟ್ಸ್ ಬರ್ಲಿ, ವಿಡಿಯೋಸ್ ವೈರಲ್ ಆಗ್ಲಿ ಅಂತಾನೆ ಈ ತರ ವಿಡಿಯೋ ಮಾಡವಳೆ ಅಂತ. ಸೊ ತುಂಬಾ ಜನ ಕೆಟ್ಟಾಗಿ ತರಾವರಿಯಾಗಿ ಬೈದಿರೋದಕ್ಕೆ ತಲೆ ಕೆಡಿಸ್ಕೊಳ್ದೆ ಇರೋಳಿಗೆ ನಾನ್ ಬೈದ್ರೆ ಏನೂ ಯೂಸ್ ಆಗಲ್ಲ ಅಂತ ನಾನು ಬೈದಿಲ್ಲ ಅಷ್ಟೇ. ಆಮೇಲೆ ಬೇರೆಯವ್ರಿಗೆ ಬೈಯೋ ಅಷ್ಟು ನಾನು ಕೆಟ್ಟವನಲ್ಲ ಸ್ವಾಮಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.
ನೋಡಿ ನೋಡಿ ಫ್ರೆಂಡ್ಸ್, ನಿವೇದಿತಾ ಅಕ್ಕನ ಗ್ರೋತ್ ಯಾವ ತರ ಇದೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ? ನೋಡಿ ನೋಡಿ ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ಅಯ್ಯೋ, ನಾನು ಹೇಳಿದ್ದೇನಂದ್ರೆ ಫೇಮ್ ಇಲ್ದೇ ಇದ್ದಾಗ ನೆಲಕ್ಕಂಟ ಕೂದಲು ಬಿಟ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡು ತೆಳ್ಳಗೆ ಬೆಳಗ್ಗೆ ಕ್ಯೂಟ್ ಆಗಿ ಬಾರ್ಬಿ ಡಾಲ್ ತರ ಇದ್ದೋಳು ಹಂತವಾಗಿ ಫೇಮ್ ಜಾಸ್ತಿ ಆಗ್ತಾ ಆಗ್ತಾ ಮೈ ಮೇಲಿರೋ ಬಟ್ಟೆ ಕಮ್ಮಿ ಆಗೋದ್ರ ಜೊತೆಗೆ ನಿಂಬೆಹಣ್ಣು ತರ ಸಣ್ಣಕ್ಕಿದ್ದವಳು ಕಲ್ಲಂಗಡಿ ತರ ದಪ್ಪ ಆಗ್ಬಿಟ್ಟವಳೆ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಂದು ಸ್ನೇಹಿತರೆ, ನಿವೇದಿತಾ ಅವರ ಈ ಗ್ರೋತ್ ನ ಝೂಮ್ ಹಾಕಿ ನೋಡಿದ್ರೆ ನಮ್ಗೆಲ್ಲ ಏನ್ ಗೊತ್ತಾಗುತ್ತೆ ಅಂದ್ರೆ ಚಂದನ್ ಶೆಟ್ಟಿ ಕೈವಾಡ ಅನ್ನೋದು ಗೊತ್ತಾಗುತ್ತೆ. ಸುಮ್ನೆ ಏನೇನೋ ಮಾತಾಡಬೇಡಿ ಸ್ವಾಮಿ. ನಿವೇದಿತಾ ಅವರ ಈ ಗ್ರೋತ್ ನೋಡ್ತಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಫೇಮ್ ಅನ್ನೋದು ಜಾಸ್ತಿ ಆಗ್ತಾ ಆಗ್ತಾ ಒಂದ್ ಕಡೆ ಹಣ, ಜನ, ಸೌಂದರ್ಯ ಎಲ್ಲವೂ ಜಾಸ್ತಿ ಆಗುತ್ತೆ, ಇನ್ನೊಂದ್ ಕಡೆ ಗುಣ, ವ್ಯಕ್ತಿತ್ವ, ಬಟ್ಟೆ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಓಕೆನಾ? ನೀವು ನೋಡಿದ್ರೆ ಹೋಗಿ ಬಂದು ಮೂಗಿ ಕೆಣಕದ್ರಂತೆ ಅನ್ನೋ ತರ ಯಾವಾಗ ನೋಡಿದ್ರು ಆ ಹೆಡ್ಲೈಟ್ ಗಳ ವಿಚಾರಕ್ಕೆ ಬರ್ತೀರಾ. ಯಾಕೆ? ದಿಸ್ ಇಸ್ ಟೋಟಲಿ ರಾಂಗ್ ಗಾಯ್ಸ್. ತಪ್ಪು. ಈ ತರ ಎಲ್ಲ ಯೋಚನೆ ಮಾಡಬಾರ್ದು. ಸ್ನೇಹಿತರೆ, ಇನ್ನೊಂದೇನಂದ್ರೆ ನಿವೇದಿತಾ ಮೇಲೆ ನಾನು ಈ ವಿಡಿಯೋ ಮಾಡೋಕೆ ಮುಖ್ಯ ಕಾರಣ ಯಾರು ಗೊತ್ತಾ? ಯಾರು? ಸೋನು ಶ್ರೀನಿವಾಸ್ ಗೌಡ. ಹೌದು. ನೆನ್ನೆ ಇದ್ದಕ್ಕಿದ್ದಾಗೆ ಕನ್ಸಲ್ಲಿ ಸೋನು ಗೌಡ ಬಂದು ಗೊಳ್ಳೋ ಅಂತ ಅಳ್ತಾ ಕೂತ್ಕೊಬಿಡೋದ. ಯಾಕಮ್ಮ ಏನಾಯ್ತು, ವಾಟ್ ಹ್ಯಾಪೆಂಡ್ ಅಂತ ಕೇಳಿದ್ರೆ ನೀವೆಲ್ಲ ಸರಿ ಇಲ್ಲ, ಒಂದ್ ಕಣ್ಣಿಗೆ ಸುಣ್ಣ ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಹಾಕ್ತೀರಾ, ನೀವು ಮಾಡೋದು ಎಷ್ಟು ಸರಿ ಅಂತ ಅಳ್ತಾ ಬಿದ್ದವಳೆ. ಅಯ್ಯೋ, ನೀನ್ ಅಳೋದಕ್ಕೆ ಆಡೋ ಐಕ್ಳು ಹುಚ್ಚವ್ಯ, ಅದೇನ್ ಸರಿಯಾಗಿ ಹೇಳ ಬಡ್ಡಿದೆ ಅಂದಿದ್ದಕ್ಕೆ ನಾನು ಮಾಲ್ಡೋವಿಸಲ್ಲಿ ಬಿಕ್ನಿ ಹಾಕೊಂಡು ಕೆಂಪಾಗಿರೋದು ಹಾಕೊಂಡ್ರೆ ತಂಪಾಗಿರುತ್ತೆ ಅಂತ ವಿಡಿಯೋ ಮಾಡಿ ತೋರಿಸಿದಾಗ ಎಲ್ರೂ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರಿ, ರೋಸ್ಟ್ ಮಾಡಿದ್ರಿ, ಇಲ್ದೇ ಇರೋದೆಲ್ಲ ಮಾತಾಡಿದ್ರಿ. ಆದ್ರೆ ನಿವೇದಿತಾ ಗೌಡ ಥೈಲ್ಯಾಂಡ್ ಅಲ್ಲಿ ತೊಡೆ ತೋರಿಸ್ತಿರೋದ್ರ ಬಗ್ಗೆ ಏನು ಮಾತಾಡ್ತಿಲ್ವಲ್ಲ, ಇದ್ಯಾ ಊರ್ ನ್ಯಾಯ? ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ಸುತ್ತಾ ಅಂತ ಹತ್ಕೊಂಡ್ ಕೂತ್ಕೋಬಿಟ್ಲು. ಅವಳಂಗ್ ಕೇಳಿದಾಗ ಅಯ್ಯೋ ಪಾಪಚ್ಚೆ, ಹೌದಲ್ವಾ, ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ತರ ಇರ್ಬೇಕು ಅನ್ಕೊಂಡು ಈ ವಿಡಿಯೋ ಮಾಡಿದೆ. ಸ್ನೇಹಿತರೆ, ಈ ತರ ಮೈ ಕಾಣೋ ತರ ಬಟ್ಟೆ ಹಾಕೊಂಡು ವಿಡಿಯೋ ಮಾಡಿದಾಗ ನೋಡಿ ಮಜಾ ತಕೊಳ್ಳೋರು ಒಂದ್ ಕಡೆ ಆದ್ರೆ ಒಳ್ಳೆ ರೀತಿಲಿ ಜೀವನ ಮಾಡುವಂತ ಉಗಿಯೋರು ಇನ್ನೊಂದ್ ಕಡೆ ಇರ್ತಾರೆ. ಇವರಿಬ್ಬರ ಮಧ್ಯೆ ಒಂದಷ್ಟು ಜನ ಅತಿ ಬುದ್ಧಿವಂತರು ಸಹ ಇರ್ತಾರೆ. ಅವ್ರು ಹೆಂಗೆ ಅಂದ್ರೆ ಏನೇ ಮಾಡಿದ್ರು ಅವರವರ ಇಷ್ಟ, ಹೆಣ್ಣು ಮಕ್ಕಳಿಗೆ ಅಷ್ಟು ಫ್ರೀಡಮ್ ಇಲ್ವಾ ಅನ್ನೋ ತರ ಫಿಲಾಸಫಿ ದೆಂಗೋ ದರ್ಬೇಸಿಗಳು. ಇವಾಗ ಅಂತವ್ರು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡ್ಬೋದು, ಏನಂತ, ಅವಳ ಬಟ್ಟೆ, ಅವಳು ದುಡ್ಡು, ಅವಳು ಇಷ್ಟ, ಹೆಂಗಾದ್ರೂ ಹಾಕೊಳ್ಳಿ, ನಿಂಗೇನ್ ಕಷ್ಟ ಗುರು ಅಂತ. ನಂಗೇನು ಕಷ್ಟ ಇಲ್ಲ ಸ್ವಾಮಿ. ಈ ತರ ಬಟ್ಟೆ ಹಾಕೊಂಡು ತೋರ್ಸ್ಕೊಂಡು ವಿಡಿಯೋ ಮಾಡಿದಾಗ ನಾವ್ ಯಾಕೆ ವಿಡಿಯೋ ಮಾಡ್ತೀವಿ ಅಂದ್ರೆ ಅದು ನಮ್ಗೆ ಒಂದು ಕಾಂಟೆಂಟ್, ಇದು ಫ್ಯಾಕ್ಟ್. ಅದ್ರ ಜೊತೆಗೆ ನಮ್ಮ ನೆಲದ ಹೆಣ್ಣು ಮಕ್ಕಳ ಸಂಸ್ಕೃತಿ ಇದೆಲ್ಲ, ಒಳ್ಳೆ ರೀತಿಲಿ ಬದುಕಿ ಬಾಳ್ಳೆ ಅನ್ನೋ ಕನ್ಸರ್ನ್ ಅಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೂ ಇಲ್ಲ ಗುರು, ನಾವ್ ಇರೋದೇ ಹಿಂಗೆ, ನಾವ್ ಹಾಕೊಳ್ಳೋದೇ ಹಿಂಗೆ, ನಾವ್ ಮಾಡೋದೇ ಹಿಂಗೆ, ನಾವ್ ಹಿಂಗೆ ಏನಿವಾಗ ಅಂತ ಹೇಳೋರಿಗೆ UI ಮೂವಿಲಿ ಉಪೇಂದ್ರ ಅವರು ಒಂದ್ ಡೈಲಾಗ್ ಹೇಳವ್ರೆ. ಏನದು? ಹಣ್ಣು ಕಚ್ಚೋಕು ಮುಂಚೆ ಬೆಲೆ ಜಾಸ್ತಿ, ಹೆಣ್ಣು ಬಿಚ್ಚೋಕು ಮುಂಚೆ ಬೆಲೆ ಜಾಸ್ತಿ ಅಂತ. ಸ್ನೇಹಿತರೆ, ಹೆಣ್ಣು ಬಿಚ್ಚದ ಮೇಲೂ ಬೆಲೆ ಇರುತ್ತೆ, ಬಿಚ್ಚೋಕು ಮುಂಚೆನೂ ಬೆಲೆ ಇರುತ್ತೆ. ಆದ್ರೆ ಆ ಎರಡು ಬೆಲೆಗಳ ಮಧ್ಯ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸನ ತಿಳ್ಕೊಂಡ್ರೆ ಅವ್ರ ಜೀವನದಲ್ಲಿ ಆಗಲ್ಲ ಯಾವುದೇ ಕಲೆ. ವ್ಯತ್ಯಾಸನ ತಿಳ್ಕೊಂಡ್ ಮೇಲೂ ಬಿಚ್ಚೋಕ್ ಹೋದ್ರೆ ಅವಾಗ ಆಗುತ್ತೆ ಅವರವರ ವ್ಯಕ್ತಿತ್ವದ ಕೊಲೆ ಅಷ್ಟೇ. ಅಣ್ಣ ತಂಗಿ ಅಂತ ಇದ್ದೋರು ಹಸೆ ಮನೆ ಏರಿ ಅರ್ಧಕ್ಕೆ ವಿಚ್ಛೇದನ ಮಾಡ್ಕೊಂಡ್ಮೇಲೆ ನಿವೇದಿತಾಗೆ ಆಗಿದ್ದಾದ್ರೂ ಏನು, ಹಾಕುವ ಬಟ್ಟೆಗಳನ್ನು ಹಂತವಾಗಿ ನಿವೇದಿತಾ ಕಮ್ಮಿ ಮಾಡ್ಕೊಂಡು ಬರ್ತಿರೋದಾದ್ರೂ ಏಕೆ? ನಿವೇದಿತಾ ಗೌಡನ ಈ ವಿಚಿತ್ರ ನಡೆಗೆ ಕಾರಣವೇನೆಂಬುದು ನಿಗೂಢ. ಇಂತಹ ನಿಗೂಢ ವಿಸ್ಮಯಗಳನ್ನ ಹುಡುಕುತ್ತಾ ಹೋದ ನಮಗೆ ಸಿಕ್ಕ ನಿವೇದಿತಾರ ಕೆಲವು ವಿಡಿಯೋಗಳು ಆಶ್ಚರ್ಯವನ್ನುಂಟು ಮಾಡಿ ನಮಗೆ ಕೊನೆಗೆ ಅನಿಸಿದ್ದು ಹೀಗೂ ಉಂಟೆ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.